Dear students, ನಾವೀಗ ಲೆಸನ್ ನಂಬರ್ 5 ನೋಡೋಣ. ಲೆಸನ್ 5. Dear students, today we discuss lesson 5. Oh, lesson 5. Lesson 5. Dative cases and numerals. ಚತುರ್ಥಿ ವಿಭಕ್ತಿಯ ಪ್ರತ್ಯಯದ ಬಳಕೆ ಮತ್ತು ಸಂಖ್ಯಾವಾಚಕ. ದಿಸ್ ಲೆಸನ್ ಕವರ್ಡ್ dative cases and numericals. Conversation based on dative cases and numericals. You check in sentences. You have find out dative cases and numericals in this conversations. The mainly two conversation is there, part 1 and part 2, and then structure pattern, and then exercise. Three parts are there, and one by one you see the first conversation, part 1. It is in at college campus. Conversation between student and student between teacher. ಇದು ವಿದ್ಯಾರ್ಥಿ ಮತ್ತು ಶಿಕ್ಷಕರ ನಡುವೆ ನಡೆಯುವಂಥ ಕನ್ವರ್ಸೇಷನ್ನು. ಫಸ್ಟ್ ಕಾಲಮಲ್ಲಿ ಟೀಚರು ಸ್ಟೂಡೆಂಟ್ದು ಹೆಸರಿದೆ, ನಂತರ ಇಂಗ್ಲೀಷ್ ಸೆಂಟೆನ್ಸ್ ಲಾಸ್ಟ್ ಕಾಲಮ್ ಇದೆ, ಮಿಡಲ್ ಕಾಲಮಲ್ಲಿ ಕನ್ನಡ ಸೆಂಟೆನ್ಸಸ್ ಇದೆ. ಇಂಗ್ಲೀಷ್ ಲೆಟರ್ನಲ್ಲಿ ಬರೆದಂಥ ಕನ್ನಡ ಸೆಂಟೆನ್ಸಸ್ ಇದೆ. ಹಾಗಾದರೆ ಫಸ್ಟ್ ಕನ್ವರ್ಸೇಷನನ್ನು ನೋಡೋಣ ನಾವು. ದಿ ಫಸ್ಟ್ ಕನ್ವರ್ಸೇಷನ್. ಸ್ಟೂಡೆಂಟ್ ಸ್ಟಾರ್ಟ್ ವಿತ್ ಸ್ಟೂಡೆಂಟ್. ಸರ್, ನನಗೆ ಅವನು ನಮ್ಮ ಕಾಲೇಜಿನಲ್ಲಿ ಒಳ್ಳೆಯ ಸ್ನೇಹಿತ. ಸರ್, ಹೀ ಈಸ್ ಗುಡ್ ಫ್ರೆಂಡ್ ಫಾರ್ ಮೀ ಇನ್ ದಿಸ್ ಕಾಲೇಜ್. ಸರ್, ನನಗೆ ಅವನು ನಮ್ಮ ಕಾಲೇಜಿನಲ್ಲಿ ಒಳ್ಳೆಯ ಸ್ನೇಹಿತ. ಹೀ ಈಸ್ ಗುಡ್ ಫ್ರೆಂಡ್ ಫಾರ್ ಮೀ ಇನ್ ಅವರ್ ಕಾಲೇಜ್. ದೆನ್ ಟೀಚರ್, ಹೀ ರಿಪ್ಲೈಡ್, ಜಾನ್ ಯಾವ ರೀತಿ. ಹಾಗಾದರೆ ಜಾನ್ ಯಾವ ರೀತಿ? ವಾಟ್ ಟೈಪ್ ಆಫ್ ಜಾನ್ ಈಸ್? ಸ್ಟೂಡೆಂಟ್, ನನಗೆ ಅಷ್ಟು ಉತ್ತಮವಾದ ಸ್ನೇಹಿತ ಅಲ್ಲ. ಜಾನ್ ನನಗೆ ಅಷ್ಟು ಉತ್ತಮವಾದ ಸ್ನೇಹಿತ ಅಲ್ಲ. ಸರ್, ಈಸ್ ನಾಟ್ ಗುಡ್ ಫ್ರೆಂಡ್ ಫಾರ್ ಮೀ. ಜಾನ್ ಈಸ್ ನಾಟ್ ಗುಡ್ ಫ್ರೆಂಡ್ ಫಾರ್ ಮೀ. ಆಯಿತು, ನಾವು ಈಗ ಕಾಲೇಜಿಗೆ ಹೋಗೋಣ. ಈ ವಿಷಯವನ್ನು ರವಿಗೆ ತಿಳಿಸು. ಓಕೆ, ವಿ ವಿಲ್ ಗೋ ಟು ಕಾಲೇಜ್ ನೌ. ಯು ಇನ್ಫಾರ್ಮ್ ದಿಸ್ ಇನ್ಫಾರ್ಮೇಷನ್ ಟು ರವಿ. ಸ್ಟೂಡೆಂಟ್, ಆಯಿತು, ತಿಳಿಸುತ್ತೇನೆ. ನಾನು ಈಗ ಮನೆಗೆ ಹೋಗುತ್ತೇನೆ. ಓಕೆ, ಐ ವಿಲ್ ಇನ್ಫಾರ್ಮ್ ನೌ ಆ್ಯಂಡ್ ಐ ವಿಲ್ ಗೋ ಟು ಹೋಮ್. ಟೀಚರ್, ಸರಿ, ಈಗಲೇ ಯಾಕೆ ನೀನು ಬಂದೆ? ಓಕೆ, ವೈ ಯು ಕೇಮ್ ಟು ಹಿಯರ್? ಇಲ್ಲಿಗೆ. ಸರಿ, ಇಲ್ಲಿಗೆ ಯಾಕೆ ನೀನು ಬಂದೆ? ವೈ ಯು ಕೇಮ್ ಟು ಹಿಯರ್? ಸ್ಟೂಡೆಂಟ್, ಪುಸ್ತಕಕ್ಕೆ ಬಂದೆ. ಪುಸ್ತಕಕ್ಕೆ, ಫಾರ್ ಬುಕ್. ಯಾವ ಪುಸ್ತಕಕ್ಕೆ? ಸ್ಟೂಡೆಂಟ್, ವಿಜ್ಞಾನ ಪುಸ್ತಕಕ್ಕೆ, ಫಾರ್ ಸೈನ್ಸ್ ಬುಕ್. ಅದಕ್ಕೆ ಟೀಚರ್, ಅದಕ್ಕೆ ನಾನು ಹೇಳಿದ್ದು ಅಲ್ಲಿ ಇಟ್ಟು ಬರಬೇಡ ಅಂದು. ದಟ್ ಈಸ್ ವೈ ಐ ಟೋಲ್ಡ್ ಯು ನಾಟ್ ಟು ಲೀವ್ ಇಟ್ ದೇರ್.
ಇಟ್ ಇಸ್ ಸ್ಟೂಡೆಂಟ್. ಆ ಪುಸ್ತಕಕ್ಕೆ ಎಷ್ಟು ಹಣ ನೀಡಿದ್ದೆ? ಟೀಚರ್. ಆ ಪುಸ್ತಕಕ್ಕೆ ಎಷ್ಟು ಹಣ ನೀಡಿದ್ದೀರಿ? ಇಟ್ಸ್ ಯೂಸ್ಡ್ ಇನ್ ಬಹುವಚನ. ಅದನ್ನು ನಾವು ಬಹುವಚನದಲ್ಲಿ ಬಳಸಬೇಕು. ಆ ಪುಸ್ತಕಕ್ಕೆ ಎಷ್ಟು ಹಣ ನೀಡಿದ್ದೀರಿ? ಟೀಚರ್. ಒಂದಕ್ಕೆ 100 ರೂಪಾಯಿಗಳನ್ನು ನೀಡಿದ್ದೆ. ಫಾರ್ ಒನ್ ಬುಕ್ ಐ ಹ್ಯಾವ್ ಗಿವ್ 100 rupees. ಸ್ಟೂಡೆಂಟ್. ಅದರಲ್ಲಿ ಎಷ್ಟು ಅಧ್ಯಾಯಗಳು ಇವೆ? ಹೌ ಮೆನಿ ಚಾಪ್ಟರ್ಸ್ ಆರ್ ದೇರ್ ಇನ್ ದಿಸ್ ಬುಕ್? ಟೀಚರ್. 15 ಅಧ್ಯಾಯಗಳು ಇವೆ. ದೇರ್ ಆರ್ 15 ಚಾಪ್ಟರ್ಸ್ ಇನ್ ದ್ಯಾಟ್ ಬುಕ್. ನೆಕ್ಸ್ಟ್ ಸ್ಟೂಡೆಂಟ್. ಆದರೆ ನನ್ನ ಪುಸ್ತಕದಲ್ಲಿ 20 ಅಧ್ಯಾಯಗಳು ಇವೆ ಯಾಕೆ? ಏನು ಕಾರಣ? ಐ ರಿಪೀಟ್ ಒನ್ಸ್ ಅಗೇನ್. ಆದರೆ ನನ್ನ ಪುಸ್ತಕದಲ್ಲಿ 20 ಅಧ್ಯಾಯಗಳು ಇವೆ ಯಾಕೆ? ಏನು ಕಾರಣ? ಇನ್ ಇಂಗ್ಲೀಷ್. ಬಟ್ ಇನ್ ಮೈ ಬುಕ್ ದೇರ್ ಆರ್ 20 ಚಾಪ್ಟರ್ಸ್. ವಾಟ್ ಈಸ್ ದ ರೀಸನ್? ರಿಪ್ಲೈ ಟೀಚರ್. ಕೆಲವು ಪುಸ್ತಕಗಳು ಹಾಗೇನೆ. ಸಮ್ ಬುಕ್ಸ್ ಆರ್ ಲೈಕ್ ದ್ಯಾಟ್. ದೆನ್ ಸ್ಟೂಡೆಂಟ್ ಕನ್ವಿನ್ಸ್ಡ್ ಆ್ಯಂಡ್ ರಿಪ್ಲೈಡ್. ಹಾಗಾದರೆ 10 ಪುಸ್ತಕಕ್ಕೆ ಒಟ್ಟು ಎಷ್ಟು ಹಣ? ವಾಟ್ ಈಸ್ ದಿ ಅಮೌಂಟ್ ಆಫ್ 10 books? ಟೀಚರ್ ರಿಪ್ಲೈಡ್. 10 ಪುಸ್ತಕಕ್ಕೆ 1150 ರೂಪಾಯಿಗಳು. ಫಾರ್ 10 books 150 rupees. This is the conversation between student and teachers. You can see in numerical part and also dative cases. Like example, ಒಂದಕ್ಕೆ ಕೆ. ಒಂದು means one. ಒಂದಕ್ಕೆ means for one. Like that. You case in dative cases. You see in dative case and 15 chapters, 10 rupees, 100 rupees. These are the numerical parts. This is the first conversation. And conversation part 2, conversation between friends. First conversation in this chapter between teacher and student. Second part, conversation between only friends, Santosh and Sumant. Now you see the conversation part 2. First ask Santosh, ನೀನು ಈಗ ಎಲ್ಲಿಗೆ ಹೋಗಿದ್ದೆ? Now where you have gone? Sumant replied, ನಾನು ಸ್ವಲ್ಪ ಹೊತ್ತು ಹೊರಗೆ ಹೋಗಿದ್ದೆನು. Sometime I went outside. Then ಸಂತೋಷ್. ಹೊರಕ್ಕೆ ಏಕೆ ಹೋಗಿದ್ದೆ? ಹೊರಗಡೆ ಏಕೆ ಹೋಗಿದ್ದೆ ಅಥವಾ ಹೊರಗಡೆ ಏಕೆ ಹೋಗಿದ್ದೆ? Why did you go to outside? ಸುಮಂತ್. ನನ್ನ ಸ್ನೇಹಿತ ರಮೇಶನಿಗೆ ಪುಸ್ತಕವನ್ನು ಕೊಡಲು ಹೋಗಿದ್ದೆ. I went outside to give book to my friend Ramesha. ಸಂತೋಷ. ಯಾವ ಪುಸ್ತಕವುದು? ಅದು ಗಣಿತಕ್ಕೆ ಸಂಬಂಧಿಸಿದ ಪುಸ್ತಕನಾ? Which book it is? Whether that book is related to mathematics? ಸುಮನ್. ಅದು ನೀನು ಅವನಿಗೆ ಅದನ್ನು ಏತಕ್ಕೆ ಕೊಟ್ಟೆ? ಸುಮನ್ ಆಸ್ಕ್ಡ್. ಅದು ನೀನು ಅವನಿಗೆ ಅದನ್ನು ಏತಕ್ಕೆ ಕೊಟ್ಟೆ?
ವೈ ಡಿಡ್ ಯು ಗಿವ್ ದಟ್ ಬುಕ್ ಟು ಹಿಮ್? ಅವನಿಗೆ ಏತಕ್ಕೆ ಕೊಟ್ಟೆ ನೀನು ಬುಕ್ಕು? ಸಂತೋಷ. ಆ ಪುಸ್ತಕ ಅವನದು. ದ್ಯಾಟ್ ಬುಕ್ ಈಸ್ ಹೀಸ್. ಸುಮಂತ್. ನಿನ್ನೆ ನಾನು ಕಾಣುತ್ತಿರಲಿಲ್ಲ. ನಿನ್ನೆ ನೀನು. ನಿನ್ನೆ ಎಸ್ಟರ್ಡೇ ನೀನು ಕಾಣುತ್ತಿರಲಿಲ್ಲ. ಎಲ್ಲಿಗೆ ಹೋಗಿದ್ದೆ? ಎಸ್ಟರ್ಡೇ ಯು ಹ್ಯಾವ್ ನಾಟ್ ಸೀನ್ ಯು. ವೇರ್ ಯು ಹ್ಯಾವ್ ಗಾನ್? ಎಸ್ಟರ್ಡೇ ಯು ಹ್ಯಾವ್ ನಾಟ್ ಸೀನ್ ಯು. ಎಸ್ಟರ್ಡೇ ಐ ಹ್ಯಾವ್ ನಾಟ್ ಸೀನ್ ಯು. ನಿನ್ನೆ ನೀನು ನನಗೆ ಕಾಣುತ್ತಿರಲಿಲ್ಲ. ಎಲ್ಲಿಗೆ ಹೋಗಿದ್ದೆ? ಎಸ್ಟರ್ಡೇ ಐ ಹ್ಯಾವ್ ನಾಟ್ ಸೀನ್ ಯು. ವೇರ್ ಯು ಹ್ಯಾವ್ ಗಾನ್? ಸಂತೋಷ. ನಿನ್ನೆ ನಾನು ಮನೆಗೆ ಹೋಗಿದ್ದೆ. ಯಾರ ಮನೆಯದು? ಎಸ್ಟರ್ಡೇ ಐ ವೆಂಟ್ ಟು ಹೋಮ್. ಹೂಸ್ ಹೋಮ್? ಇಟ್ ಈಸ್ ಸುಮಂತ್. ನಿನ್ನೆ ನಾನು ಮನೆಗೆ ಹೋಗಿದ್ದೆ. ಯಾರ ಮನೆಯದು? ಗಣೇಶನಿಗೆ ಗೊತ್ತಿರುವ ಮನೆಯದು. ದ್ಯಾಟ್ ಹೌಸ್ ನೌನ್ ಟು ಗಣೇಶ. ಸಂತೋಷ್. ಅಲ್ಲಿ ಯಾರು ಇದ್ದಾರೆ? ಹೂ ಆರ್ ದೇರ್ ಇನ್ ದ್ಯಾಟ್ ಹೋಮ್? ಇನ್ ದ್ಯಾಟ್ ಹೌಸ್? ಹೆಚ್ಚಿನ ವಿಷಯಗಳು ನನಗೆ ಗೊತ್ತಿಲ್ಲ. ಐ ಡೋಂಟ್ ನೋ ದ ಮೋರ್ ಇನ್ಫಾರ್ಮೇಷನ್ ಅಬೌಟ್ ಇಟ್. ಸಂತೋಷ. ಆ ಕಾಲೇಜು ನಮ್ಮದ. ದಟ್ ಕಾಲೇಜ್ ಈಸ್ ಅವರ್ಸ್. ಸುಮಂತ್. ಇಲ್ಲ, ಆ ಕಾಲೇಜು ನಮ್ಮದಲ್ಲ. ನಾಟ್. ದಟ್ ಕಾಲೇಜ್ ಈಸ್ ನಾಟ್ ಅವರ್ಸ್. ಆ ಕಾಲೇಜು ನಮ್ಮದಲ್ಲ. ದೆನ್ ಸಂತೋಷ್. ಮನೆಗೆ ಹೋಗೋಣವೇ? ಕ್ವಶನಿಂಗ್. ಮನೆಗೆ ಹೋಗೋಣವೇ? ಶಾಲ್ ವಿ ಗೋ ಟು ಹೋಮ್? ಅದಕ್ಕೆ ಸುಮಂತ್ ರಿಪ್ಲೈಡ್, ಆಯಿತು ಬಾ. ಓಕೆ ಕಮ್. ದಿಸ್ ಈಸ್ ದಿ ಕನ್ವರ್ಸೇಷನ್ ಬಿಟ್ವೀನ್ ಸುಮಂತ್ ಆ್ಯಂಡ್ ಸಂತೋಷ್. ಈ ಪಾರ್ಟ್ ಎರಡನೇ ಭಾಗದಲ್ಲಿ ನಾವು ಸುಮಂತ ಮತ್ತು ಸಂತೋಷನ ಇಲ್ಲಿ ಸಂಭಾಷಣೆಯನ್ನು ನೋಡ್ತೀವಿ. ಅವ್ರ ಫ್ರೆಂಡ್ಸು ಮಾತಾಡ್ತಾ ಇರೋದನ್ನು ನಾವು ನೋಡಿದ್ವಿ. ನೆಕ್ಸ್ಟು ಸ್ಟ್ರಕ್ಚರ್ ಪ್ಯಾಟ್ರನನ್ನು ಇನ್ನೊಂದು ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ತೀನಿ. ಧನ್ಯವಾದಗಳು.